ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗಳು 2024-25 29. ಸೊ ಇದಕ್ಕೆ ಕೆಜಿಎಫ್ ಶಾಖೆಯ ಅಥವಾ ತಾಲೂಕಿನ ಅಧ್ಯಕ್ಷರ ಮತ್ತು ಖಜಾಂಜಿ ಸ್ಥಾನಗಳಿಗೆ ಚುನಾವಣೆ ಈ ದಿನ ಅಂದರೆ 16/11/2024 ನಡೆದಿತ್ತು. ಅದರ ಮತ ಎಣಿಕೆ ಕಾರ್ಯವೂ ಕೂಡ 4 ಗಂಟೆ ನಂತರ ನಡೆದಿದೆ. ಸೊ ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ನರಸಿಂಹಮೂರ್ತಿ ಎಲ್ ರವರು ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಖಜಾಂಚಿ ಸ್ಥಾನಕ್ಕೆ ಸತೀಶ್ ಕುಮಾರ್ ಎಸ್ ರವರು ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ. ಮತಗಳ ಸಂಖ್ಯೆನ ಒಟ್ಟು 32 ಮತದಾರರಿದ್ದರು. ಆ 32ರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ನರಸಿಂಹಮೂರ್ತಿ ಎಲ್ 20 ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ ಕೃಷ್ಣಮೂರ್ತಿ 12 ಮತಗಳನ್ನು ಪಡೆದಿದ್ದಾರೆ. ಸೊ ಇಲ್ಲಿ ಖಜಾಂಚಿ ಸ್ಥಾನಕ್ಕೆ ಸತೀಶ್ ಕುಮಾರ್ ಎಸ್ 21 ಮತವನ್ನು ಪಡೆದಿದ್ದಾರೆ. ಸೊ ವಿಕಾಸ್ ಎಲ್ 11 ಮತಗಳನ್ನು ಪಡೆದಿರ್ತಾರೆ. ಸೊ ಹಾಗಾಗಿ ಇಬ್ಬರಲ್ಲೂ ಕೂಡ ನರಸಿಂಹಮೂರ್ತಿ ಎಲ್ ಮತ್ತೆ ಸತೀಶ್ ಕುಮಾರ್ ಎಸ್ ಇಬ್ಬರು ಕೂಡ ಆಯ್ಕೆ ಆಗಿರ್ತಾರೆ. ಸೊ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಹಿಂದೆನೆ ಅವಿರೋಧ ಆಯ್ಕೆ ಆಗಿತ್ತು. ಅಂಬರೀಶ್ ಜೆ ಅಂತ ಆಯ್ಕೆ ಆಗಿತ್ತು. ಈ ಚುನಾವಣೆಗೆ ಎಲ್ಲ ನನಗೆ ಸಹಕರಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕರ ಬಂಧುಗಳು ಮತ್ತು ನೌಕರರ ಬಂಧುಗಳು, ಎಲ್ಲ ವೃಂದ ಸಂಘಗಳವರೆಗೆ ಕೂಡ ನಾನು ಪೊಲೀಸ್ ಇಲಾಖೆ ಮುಖ್ಯವಾಗಿ ಬಹಳ ನಮಗೆ ಧೈರ್ಯ ತುಂಬಿ, ಪತ್ರಿಕಾ ಮಾಧ್ಯಮದವರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಧೈರ್ಯ ತುಂಬಿ ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್, ಜನರಲ್ ಹಾಸ್ಪಿಟಲ್ KGF. ಇವತ್ತಿನ ದಿನ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ನೆಚ್ಚಿನ ಸ್ನೇಹಿತರಾದ ನಮ್ಮ ಬಂಧುಗಳಾದ ನರಸಿಂಹಮೂರ್ತಿ ಅವರು ಅತಿ ಹೆಚ್ಚಿಗೆ ಮತಗಳನ್ನು ಪಡೆದು ಜಯಶೀಲರಾಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ನನ್ನ ಮಿತ್ರರಾದ ನನ್ನ ಸ್ಟಾಫ್ ಆದ ಸತೀಶ್ ಕುಮಾರ್ ಅವರು ಸಹ ಅತಿ ಹೆಚ್ಚಿನ ಮತಗಳನ್ನು ಪಡೆದು ಜಯಶೀಲರಾಗಿ ಖಜಾಂಚಿಯಾಗಿ ನಮ್ಮ ಹೊರಹೊಮ್ಮಿದ್ದಾರೆ. ನಮ್ಮ ನರಸಿಂಹಮೂರ್ತಿ ಅವರ ಅಧ್ಯಕ್ಷ ಸ್ಥಾನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸೊ ಇದರಿಂದಾಗಿ ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಯಾವ ರೀತಿ ನಾವು ಜಯ ಸಾಧನೆ ಮಾಡಬೇಕು ಅನ್ನೋದನ್ನ ಈ ಎಲೆಕ್ಷನಲ್ಲಿ ಎಲ್ಲ ನೋಡಿ ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದೇ ರೀತಿ ಕೆಲಸ ಮಾಡಿ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಈ ಜಯ ಸಾಧಿಸಿದೆ. ಸೊ ಈ ಜಯನ ಎಲ್ಲರೂ ಸಮರ್ಪಣೆ ಮಾಡ್ತೀವಿ. ನಮ್ಮ ವೃಂದ ಸಂಘಗಳಿಗೆ, ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ, ನಮ್ಗೆ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ ಮತ್ತು ಮಿತ್ರರಿಗೆ ಮತ್ತು ಮುಖ್ಯವಾಗಿ ಪತ್ರಕರ್ತ ಮಿತ್ರರಿಗೆ ಎಲ್ಲ ನಮ್ಮ ಇದನ್ನು ಅರ್ಪಣೆ ಮಾಡಿ ಮಗದೊಮ್ಮೆ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ಮತ್ತೊಮ್ಮೆ ನರಸಿಂಹಮೂರ್ತಿ ಅವರಿಗೆ ಮತ್ತು ನಮ್ಮ ಸತೀಶ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ದಿನ KGF ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಖಜಾಂಜಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನರಸಿಂಹಮೂರ್ತಿಯವರು ಅಧ್ಯಕ್ಷರಾಗಿ, ಸತೀಶ್ರವರು ಖಜಾಂಜಿಯಾಗಿ ಜಯಗಳಿಸಿದ್ದಾರೆ. ಅವರಿಗೆ ತಾಲೂಕು ಸರ್ಕಾರಿ ನೌಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋಣ. ಅದೇ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿದ, ಸಹಾಯ ಮಾಡಿದ ಮತ್ತು ಇವರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಏನು 32 ಜನ ಸದಸ್ಯರಾಗಿ ಗೆದ್ದಿದ್ದೀವಿ, ಅವರೆಲ್ಲರ ಬೆಂಬಲವಿದೆ ಅಂತ ತಿಳ್ಕೊಂಡು ನಮ್ಗೆ ಓಟ್ ಹಾಕಿಲ್ಲ ಇವರು ನಮಗೆ ಇದು ಮಾಡಿದ್ರು ಅನ್ನೋ ಮನೋಭಾವನೆ ಇಟ್ಕೋಬೇಡಿ. ದಯವಿಟ್ಟು ಎಲ್ಲರೂ ಸದಾ ಸರ್ಕಾರಿ ನೌಕರರೇ, ಓಟ್ ಹಾಕಿದ್ರು ನೌಕರರೇ, ಆಗ್ತಾ ಹೋದ್ರು ಎಲ್ಲರನ್ನೂ ಒಟ್ಟಾಗಿ ಜೊತೆಗೂಡಿ ಕರ್ಕೊಂಡೋಗಿ ಕೆಲಸ ಮಾಡುವ ಅಂತ ನರಸಿಂಹಮೂರ್ತಿಯವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವ್ರಿಗೆ ದೇವರು ಆರೋಗ್ಯ ಕೊಟ್ಟು ಸರ್ಕಾರಿ ಸೇವೆ ಮಾಡಲು ಅನುವು ಮಾಡಿಕೊಡ್ಲಿ ಅಂತ ಕೇಳ್ತಾ ನನ್ನ ಮಾತನ್ನು ಹೋಗ್ತೀನಿ. ಎಲ್ಲ ಸರ್ಕಾರಿ ಬಂಧುಗಳೇ, ಇವತ್ತೊಂದು ದಿವಸ ಏನು ಸರ್ಕಾರಿ ನೌಕರ ಸಂಘ KGF ಈ ಒಂದು ತಾಲೂಕಿಗೆ ಅಧ್ಯಕ್ಷರು ಮತ್ತು ಖಜಾಂಜಿ ಈ ಒಂದು ಹುದ್ದೆಗಳಿಗೆ ಒಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ಚುನಾವಣೆ ಅಂದರೆ ಸೋಲು ಗೆಲುವು ನಿಶ್ಚಿತ, ಅಂದರೆ ಗೆಲ್ಲೋದು ಒಬ್ಬರೇ ಖಚಿತ. ಹಾಗಾಗಿ ಏನು ಇವತ್ತೊಂದು ದಿವಸ ನಮ್ಮ ನರಸಿಂಹಮೂರ್ತಿ ಅವರು ಮತ್ತು ಸತೀಶ್ ಅವರು ಅಧ್ಯಕ್ಷರ ಖಜಾಂಜಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ತುಂಬ ಸಂತೋಷ ವಿಚಾರ. ಯಾಕಂತ ಹೇಳಿದ್ರೆ ಅವರ ಕ್ರಿಯಾಶೀಲತೆ, ಅವರ ಚಟುವಟಿಕೆ, ಅವರು ಮಾಡ್ತಕ್ಕಂಥ ಸಹಾಯ ಸರ್ಕಾರಿ ನೌಕರರಿಗೆ ಇದು ಸತ್ಯಕ್ಕೆ ಜಯ ಅಂತನ್ನ ತೋರಿಸ್ಕೊಟ್ಟಿದೆ. ನಮ್ಮ ಏನು SC/ST ಸರ್ಕಾರಿ ನೌಕರ ಸಮನ್ವಯ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಸಮಸ್ತ ಸರ್ಕಾರಿ ನೌಕರರ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳನ್ನ ನಾನು ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ KGF ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರ ಸಂಘ ಏನಿವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತು, ಈ ಚುನಾವಣೆಯಲ್ಲಿ ಸತ್ಯಕ್ಕೆ ಜಯ ಅನ್ನೋಂಥದ್ದು ಇವತ್ತು ಸಾಬೀತುಪಡಿಸಿದ್ದಾರೆ.
ಇವತ್ತೇನು ಎಲ್ ಎನ್ ನರಸಿಂಹಮೂರ್ತಿಯವರು ಇವತ್ತು ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂಥ ವಿಚಾರಕ್ಕೆ ಎಲ್ಲರೂ ಕೂಡ ಆತನ ಇವತ್ತು ಬೆಂಬಲಿಸಿ ಇವತ್ತು ಸರ್ವಾನುಮತದಿಂದ ಆತನ ಆಯ್ಕೆ ಮಾಡಿದರೆ. ಬಂಗಾರಪೇಟೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾನು ಆತನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯ ಎಲ್ಲ ಕೆಜಿಎಫ್ನ ಸಮಸ್ತ ಸರ್ಕಾರಿ ನೌಕರರ ಬಂಧುಗಳಿಗೆ ಇವತ್ತೊಂದು ಹಬ್ಬದ ವಾತಾವರಣ ಸಡಗರ. ಯಾಕೆ ಹೇಳ್ತೀವಿ ಅಂದರೆ, ಈ ಸಂದರ್ಭದಲ್ಲಿ ಇವತ್ತೇನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ಹಿಂದುಗಡೆ ನರಸಿಂಹಮೂರ್ತಿಯವರು ಅವರು ಸಿಕ್ಕಂಥ ಕಾಲಮಿತಿಯಲ್ಲಿ ಸುವ್ಯವಸ್ಥಿತವಾಗಿ ಎಲ್ಲ ನೌಕರರ ಬಂಧುಗಳ ಹಿತರಕ್ಷಣೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ. ಜೊತೆಗೆ ಇವತ್ತೇನು ನಮಗೆ ವೋಟಿಂಗಲ್ಲಿ ಸಂಖ್ಯಾಬಲ ಕಾಣಿಸಿದೆ, ಆ ಕಾಣಿಸಿರೋದ್ರಲ್ಲಿ 1ಕ್ಕೆ 12, 1ಕ್ಕೆ 11 ವಿರೋಧ ಪಕ್ಷದವರಿಗೆ ಮತ ಎಲ್ಲಿ ಸಿಕ್ಕಿತ್ತು, ಈ ವಿಚಾರವನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನಂತೂ ಭಾವಿಸ್ತೀನಿ. ಏನು ಮುಂದಿನ ದಿನಗಳಲ್ಲಿ ಚುನಾವಣೆ ಅಂತ ಬಂದಾಗ ನಾವು 100ಕ್ಕೆ 100ರಷ್ಟು ಎಲ್ಲ ನೌಕರರ ಬಂಧುಗಳು, ಎಲ್ಲ ನಿರ್ದೇಶಕರು ನಮ್ಮ ಇದೇ ತಂಡವನ್ನು ನೌಕರರ ಸಂಘ ಸಂಘಟನೆ ಅಂದ್ರೆ ಏನಂದರೆ, ಸಂಘ ಯಾರು ಒಬ್ಬನ ಸೊತ್ತಲ್ಲ, ಎಲ್ಲರ ಸೊತ್ತು. ಹಂಗಾಗಿ ನಾವು ಎಲ್ಲರ ವಿಶ್ವಾಸವನ್ನು ಗಳಿಸೋದ್ರ ಜೊತೆಗೆ ನಾನು ಗೌರವಾನ್ವಿತ ಎಲ್ ನರಸಿಂಹಮೂರ್ತಿ ಹಾಗೂ ನಮ್ಮ ಸತೀಶ್ ಅಣ್ಣವರು ಇವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನೆಂದರೆ, ಎಲ್ಲರನ್ನ ಒಗ್ಗಟ್ಟಿಂದ ಒಂದೇ ದಾರಿಯಲ್ಲಿ ಕರ್ಕೊಂಡೋಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯವಸ್ಥಿತವಾದ ವಾತಾವರಣವನ್ನು ಕಲಿಸಬೇಕು ಅಂತ ತಮ್ಮಲ್ಲಿ ಕೋಲ್ಕೊಳ್ದ. ಈ ಸಂದರ್ಭದಲ್ಲಿ ಎಲ್ಲರ ಸಂತೋಷಕ್ಕೆ ಕಾರಣೀಭೂತರಾದಂಥ ನಿಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಶುಭ ಹಾರೈಸ್ತಾ, ಮುಂದಿನ ದಿನಗಳಲ್ಲಿ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಮೆಚ್ಚುಗೆ ಪಡೆಯುವಂಥ, ಇಡೀ ಜಿಲ್ಲೆಯಲ್ಲಿ ಮಾದರಿ ಆಗುವಂಥ ತಾಲೂಕನ್ನು ನೀವು ಮಾಡಬೇಕು ಅಂತ ಹೇಳಿ ಕೇಳ್ತಾ, 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಫೋನ್ ಮಾಡ್ಬೇಕು. ಇರ್ಲಿ ಸರ್, ಇರ್ಲಿ ಸರ್. ಅವ್ರು ಕಾಣಲ್ಲ. ಈ ದಿನ ಕೆಜಿಎಫ್ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಮತ್ತು ಖಜಾಂಚಿಯವರ ಒಂದು ಆಯ್ಕೆಯ ಚುನಾವಣೆ ಈ ದಿನ ಕೆಜಿಎಫ್ನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇತ್ತು. ನಂತರ ಮತ ಎಣಿಕೆ ನಂತರ ನಮಗೆ ಮತಗಳು, ನನಗೆ 32ರಲ್ಲಿ 20 ಮತಗಳು ಬಂದಿತ್ತು. ಮತ್ತು ನನ್ನ ಸಹೋದರ ಸತೀಶ್ ಅವ್ರಿಗೆ 32ರಲ್ಲಿ 21 ಮತಗಳು ಬಂದಿತ್ತು. ನಮಗೆ ಭಾಳ ಸಂತೋಷ ಆಯಿತು. ಚುನಾವಣೆ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಅಷ್ಟೇ. ಇದರಲ್ಲಿ ಒಂದು ತಂಡ ಇನ್ನೊಂದು ತಂಡ ಇರ್ತಕ್ಕಂಥದ್ದು ಸಹಜ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸೇವೆಯನ್ನು ನಾವೇನು ಕಳೆದ 1-2 ವರ್ಷಗಳಿಂದ ಏನು ಸೇವೆಯನ್ನು ಮಾಡಿದ್ದೀವಿ ಅದನ್ನು ಗುರುತಿಸಿ ನಮ್ಮ ಭಾಳಷ್ಟು ನಿರ್ದೇಶಕರು ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ. ಅದಲ್ಲದೆ ಇನ್ನೂ ನಮಗೆ ಮತ ಹಾಕದೇ ಇರ್ತಕ್ಕಂಥವ್ರು ಕೂಡ ಚುನಾವಣೆವರೆಗೂ ಅಷ್ಟೇ ತಂಡಗಳು, ಚುನಾವಣೆ ಆದಮೇಲೆ 32 ಜನ ನಾವು ಒಂದೇ. ಸೊ ಹಾಗಾಗಿ ನಾವೆಲ್ಲ 32 ಜನ ಒಟ್ಟಿಗೆ ಸೇರಿಕೊಂಡು ನಮ್ಮ ಉದ್ದೇಶ ಒಂದೇ, ನಮ್ಮ ಕೆಜಿಎಫ್ ತಾಲೂಕಿನ ಸರ್ಕಾರಿ ನೌಕರರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಅವರಿಗೆ ಏನೆಲ್ಲ ಅವರ ಸಮಸ್ಯೆಗಳು, ಅವರ ಕುಂದುಕೊರತೆಗಳಿಗೆ ತಕ್ಷಣ ಸ್ಪಂದಿಸ್ತಕ್ಕಂಥದ್ದು, ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಕಾಲಕಾಲಕ್ಕೆ ಸರ್ಕಾರದ ಏನು ಸೌಲಭ್ಯಗಳು ಬರ್ತವೆ ಅವರಿಗೆ ಸುಲಭವಾಗಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಸರ್ಕಾರಿ ನೌಕರರ ಸಂಘ ಅಂದರೆ ಇದು ಬರೀ ಸರ್ಕಾರಿ ನೌಕರರೇ ಅಲ್ಲ, ನಮ್ಮ ಸಂಘ ಸದೃಢವಾಗಿದ್ದು ನಮ್ಮ ನೌಕರು ಚೆನ್ನಾಗಿದ್ರೆ ಸಾರ್ವಜನಿಕರಿಗೆ ತಲುಪಿಸಬೇಕಾದಂಥ ಸೌಲಭ್ಯಗಳು ಕೂಡ ಕಾಲಕಾಲಕ್ಕೆ ಸರಿಯಾಗಿ ತಲುಪಿಸಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ನಮ್ಮ ಸಂಘದ ವತಿಯಿಂದ ನೌಕರರ ಕ್ಷೇಮಾಭಿವೃದ್ಧಿಯನ್ನು ಮಾಡ್ತಾ ಅದರ ಜೊತೆಗೇನೆ ನಾವು ಸಾರ್ವಜನಿಕರ ಸೇವೆಯನ್ನು ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಮತ್ತೊಮ್ಮೆ ಏನು
ನಮ್ಮ ನನಗೆ ಮತ ಹಾಕಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ನಾನು ಮೊದಲಿಗೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಜೊತೆಗೆ ನನಗೆ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನನ್ನ ಹಿತೈಷಿಗಳು, ಸ್ನೇಹಿತರು, ಮಿತ್ರರು, ಬಹಳಷ್ಟು ಜನ, ನನ್ನ ಕುಟುಂಬ ವರ್ಗದವರು ಅಷ್ಟೇ. ನಾನು ಈ ಒಂದು ಚುನಾವಣೆಯಲ್ಲಿರೋದ್ರಿಂದ ಪಾಪ ಅವರು ಕೂಡ ನನ್ನನ್ನು ಸಂಪೂರ್ಣವಾಗಿ, ನಾನು ಮನೆಯಿಂದ ದೂರ ಇದ್ದು ಇಲ್ಲಿ ನಾನು ಚುನಾವಣೆಗಾಗಿ ತಿರುಗಾಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಜೊತೆಗೆ ನಾನು ಖಜಾಂಚಿಯಾಗಿ ನಾನು ಅಧ್ಯಕ್ಷನಾಗಿ ಮತ್ತು ಸತೀಶ್ ಅವರು ಖಜಾಂಚಿಯಾಗಿ ಆಯ್ಕೆಯಾದರೆ ಮತ್ತೋರ್ವರು ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿ ಕಂದಾಯ ಇಲಾಖೆ ಅಂಬರೀಷ್ ಅವರು ಆಯ್ಕೆ ಆಗಿರ್ತಕ್ಕಂಥ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಇನ್ನೂ ಭಾಳ ನಮಗೆ ಸಂತೋಷ. ಇವಾಗ ನಮ್ಮದೇ ಒಂದು ತಂಡ ಆಗಿದೆ. ಜೊತೆಗೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾನೆ. ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಕಾಲಕ್ಕೆ ನನಗೆ ಸಲಹೆ ಮಾರ್ಗದರ್ಶನ ನೀಡ್ತಾ, ಯಾಕೆಂದರೆ ಸಂಘಟನೆ ನಡೆಸ್ತಕ್ಕಂಥದ್ದು ಭಾಳ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ನಮಗೆ ಮಾರ್ಗದರ್ಶನ ಬೇಕೇ ಬೇಕಾಗಿರುತ್ತೆ. ಸೊ ಎಲ್ಲ ನಿಟ್ಟಿನಲ್ಲೂ ಕೂಡ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಹಿರಿಯರು. ಸೊ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಗೆಲುವಿಗೆ, ನನ್ನ ಗೆಲುವಲ್ಲ, ನಮ್ಮ ಸರ್ಕಾರಿ ನೌಕರರ ಸಂಘದ ಗೆಲುವು ಇದು, ನಮ್ಮ ನೌಕರರ ಗೆಲುವಿದು. ನನ್ನ ತಂಡ ಏನು ಕಷ್ಟಪಡ್ತು ಹಗಲು ರಾತ್ರಿ ಎಂದೇ ಕಳೆದ ಒಂದೂವರೆ ತಿಂಗಳಿಂದ, ಇದು ಎಲ್ಲರ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಶುಭ ಆಗಲಿ. ನಾವೆಲ್ಲ ಒಟ್ಟಿಗೆ ಇರೋಣ. ನಮ್ಮ ಸರ್ಕಾರಿ ನೌಕರ ಸಂಘ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆ ಕೆಲಸವನ್ನು, ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಮುಂದೆ ನಮ್ಮ ಎಲ್ಲ ಹಿರಿಯರು ಮಾರ್ಗದರ್ಶಕರು ನನಗೊಂದು ಮಾತು ಹೇಳಿದ್ದಾರೆ. KGFನಲ್ಲಿ ಒಂದು ಸರ್ಕಾರಿ ನೌಕರ ಸಂಘಕ್ಕೆ ನಮಗೊಂದು ಜಾಗ ಬೇಕಾಗಿದೆ. ಆ ಜಾಗವನ್ನು ಹುಡುಕಿ ಅಲ್ಲೊಂದು ನೌಕರರ ಭವನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಈ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತರಾಗಿ ತಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಮುಂದೆ ಹೋಗ್ತೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕರ್ನಾಟಕ ರಾಜ್ಯ ನೌಕರರ ಸಂಘಕ್ಕೆ ಮೂರ್ತಿಗೆ ಏನು ದಿನ ಅಧ್ಯಕ್ಷರು ಮತ್ತು ಖಜಾಂಚಿ ಚುನಾವಣೆಯಲ್ಲಿ ಎಲ್ ನರಸಿಂಹಮೂರ್ತಿ ಸರ್ನ ಅಧ್ಯಕ್ಷರನ್ನಾಗಿ ಮತ್ತು ನನ್ನ ಖಜಾಂಚಿಯಾಗಿ ಆಯ್ಕೆ ಮಾಡಿದಂತಹ ನಮ್ಮ ಎಲ್ಲ ನೌಕರರ ಸಂಘದ ನಿರ್ದೇಶಕರಿಗೆ ಮೊದಲಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಶಿಕ್ಷಕರ ಪಾತ್ರ ಇದರಲ್ಲಿ ತುಂಬ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಶ್ರೀಧರ್ ಸರ್ ಅವರು, ಅವರು ಮತ್ತು ನಟರಾಜ್ ಸರ್ ಅವರು, ನಮ್ಮ ಅಭಿ ಸರ್ ಅವರು, ಅನಿಲ್ ಸರ್ ಅವರು, ಗಿರೀಶ್ ಸರ್ ಅವರು, ಎಲ್ಲರೂ ಒಟ್ಟಿಗೆ ಎಲ್ಲರೂ ಕೂಡ ನಮಗೆ ಹೆಚ್ಚಿನ ಮತ ನೀಡಿ ನಮ್ಮನ್ನು ಗೆಲ್ಲಿಸಿದ್ದೀರಾ. ಎಲ್ಲರಿಗೂ ನಾವು ಚಿರಋಣಿ ಆಗಿರ್ತೀವಿ. ಮತ್ತು ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ಪಡೆದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಈ ದಿನ KGF ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಎಲ್ ನರಸಿಂಹಮೂರ್ತಿ ಸರ್ ಹಾಗೂ ಖಜಾಂಚಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸತೀಶ್ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಅನಾದಿ ಕಾಲದಿಂದಲೂ ಸತ್ಯಮೇವ ಜಯತೆ ಅಂತ ಹೇಳ್ತಾ ಬಂದಿದ್ದಾರೆ ನಮ್ಮ ದೊಡ್ಡವರು. ಯಾವತ್ತೋ ಒಂದಿನ ಒಳ್ಳೆತನ ಗೆಲ್ಲುತ್ತೆ ಅನ್ನೋದಕ್ಕೆ ಇವತ್ತು ನಿದರ್ಶನ ನಮ್ಮ ಚುನಾವಣೆ. ಏನಪ್ಪಾ ಅಂತಂದ್ರೆ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ನಮ್ಮ ನೌಕರರ ಸಂಘ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದೆ, ಆ ಕೆಲಸ ಕಾರ್ಯಗಳು ಇವತ್ತು ನಮ್ಮನ್ನ ಗೆಲ್ಲಿಸಿದೆ. ಟೀಕೆಗಳನ್ನ, ವಾಟ್ಸಪ್ ವೀರರನ್ನ, ಫೇಸ್ಬುಕ್ ವೀರರನ್ನ ಇವತ್ತು ಅವ್ರಿಗೆ ಸರಿಯಾಗಿ ನಾವು ಚಾಟಿ ಬೀಸಿ ಹೇಳ್ತಾ ಇದೀವಿ, ಕೆಲಸಗಳನ್ನ ಮಾಡ್ಬೇಕು ನಾವು, ಟೀಕೆಗಳನ್ನಲ್ಲ ಅಂತ. ಏನೇ ಆಗ್ಲಿ ಇವತ್ತು ಒಳ್ಳೆತನ ಗೆದ್ದಿದೆ. ನಾವೆಲ್ಲ ಕೂಡ ಒಂದೇ ನೌಕರರ ಸಂಘದ ಸೂರಿನಲ್ಲಿ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಡುತ್ತಾ, ಎಲ್ಲಾ ನೌಕರರು ನಾವೆಲ್ಲ ಒಂದೇ. ನೌಕರ ಚುನಾವಣೆಗಳು ಬಂದಾಗ ಮಾತ್ರ ನಾವು ಹವಣ ಇವಣ ಅಂತ ಇರುತ್ತೆ. ಉಳಿದಂತೆ ನಾವೆಲ್ಲ ಸಮನ್ವಯತೆಯನ್ನ ಸಾಧಿಸಿಕೊಂಡು KGF ಅಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹಾರೈಸ್ತಾ, ಈ ದಿನ ನೌಕರರ ಸಂಘದ ಅಧ್ಯಕ್ಷರಾಗಿ ಖಜಾಂಚಿಗಳಾಗಿ ಆಯ್ಕೆಯಾದಂತ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ಶುಭ ಹಾರೈಸ್ತೇನೆ. KGF ತಾಲೂಕಿನ ಸರ್ಕಾರಿ ನೌಕರ ಸಂಘದ ಇತಿಹಾಸದಲ್ಲೇ ಇದೇ ಮೊದಲು ಚುನಾವಣೆಯ ಮೂಲಕ ಒಬ್ಬ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅದು ನರಸಿಂಹಮೂರ್ತಿ ಅಂತ. ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷರು ಖಜಾಂಚಿಯಾಗಿ
ಚುನಾವಣೆಯಲ್ಲಿ ಜಯಭೈರಿ ಬರುತ್ತಿರ್ತಕ್ಕಂಥ ಸತೀಶ್ ಕುಮಾರ್ ಸರ್ ಮತ್ತು ನರಸಿಂಹಮೂರ್ತಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಈ ಜಯ ಈ ನಮ್ಮ ಕೆಜಿಎಫ್ ತಾಲೂಕಿನ ಸಮಸ್ತ ನೌಕರದು ಮತ್ತು ಶಿಕ್ಷಕರದು ಅಂತ ನಾನು ಭಾವಿಸ್ತೀನಿ. ಏನು ಕಳೆದ 28ನೇ ತಾರೀಕು ನಮ್ಮ ಶಿಕ್ಷಕರ ಇದು ಚುನಾವಣೆ ಪ್ರಾಥಮಿಕ ವಿಭಾಗದಲ್ಲಿ ನನ್ನ ಜೊತೆ ನನ್ನ ಇಬ್ಬರು ಸ್ನೇಹಿತರು ಇದ್ದರು, ಆನಂದ್ ಕುಮಾರ್ ಮತ್ತು ನಮ್ಮ ಸುರೇಶ್ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ನಾವು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಯಾಕೋ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು. ಅವತ್ತು ನಾನು ಕಣ್ಣೀರು ಹಾಕ್ಕೊಂಡು ಹೋಗಿದ್ದೆ ಎರಡು. ನಾನು ಅವತ್ತೇ ಅಂದ್ಕೊಂಡೆ ಮುಂದಿನ ಚುನಾವಣೆ ಇದರಲ್ಲಿ ಅಧ್ಯಕ್ಷರು, ರಾಜ್ಯ ಪರಿಷತ್ತು ಮತ್ತು ಖಜಾಂಚಿ ಚುನಾವಣೆಯಲ್ಲಿ ನನಗಾಗಿರ್ತಕ್ಕಂಥ ನೋವನ್ನು ನಾನು ಆ ಒಂದು ಇದನ್ನು ಗೆಲ್ಲೋದ್ರ ಮೂಲಕ ಸಮಾಧಾನ ಮಾಡ್ಕೋಬೇಕಂತಿದ್ದೆ. ಒಂದು ನಮಗೆ ಅವಿರೋಧವಾಗಿ ಆಯ್ಕೆ ಆಗೋಯ್ತು ರಾಜ್ಯ ಪರಿಷತ್ ಅಂಬರೀಷ್ ಅಂತ ಹೇಳ್ಬಿಟ್ಟು. ನಾನು ಅವತ್ತೇ ಅಂದ್ಕೊಂಡೆ ಇನ್ನಿರೋ ಎರಡು ಅಧ್ಯಕ್ಷರು ಖಜಾಂಚಿ ನಾನೇನು ಕಳ್ಕೊಂಡಿದ್ದೀನಿ ಎರಡನ್ನ ಇಲ್ಲಿ ಗೈನ್ ಮಾಡಿಕೊಂಡು ಅದನ್ನು ಸಮಾಧಾನ ಪಡ್ಕೋಬೇಕಂತೇಳಿ ಎಲ್ಲ ಮಾಡಿದ್ವಿ. ಇವತ್ತು ಎಲ್ಲ ಇಲಾಖೆಯ ನಿರ್ದೇಶಕರು ನನ್ನ ಜೊತೆ ಕೈ ಜೋಡಿಸಿದ್ರು. ಈ ಗೆಲುವು ನನ್ನೊಬ್ಬಂದಾಗಲಿ ಅಥವಾ ನರಸಿಂಹಮೂರ್ತಿದಂತಲ್ಲ, ನಾವು ಕಳೆದ 5 ವರ್ಷಗಳಲ್ಲಿ ಏನು ಕೆಲಸಗಳು ಮಾಡಿದ್ದೀವಿ, ನೌಕರಿಗೆ ಆಗಿರ್ಬೋದು, ಶಿಕ್ಷಕರಿಗಿರ್ಬೋದು, ಎಲ್ಲ ಇಲಾಖೆಗಳು ಅವರೆಲ್ಲರ ಪ್ರೀತಿ, ಅವರೆಲ್ಲ ನಿರ್ದೇಶಕರ ಒಂದು ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಇವತ್ತು ನಮ್ಗೆ 20-21 ಬಂದಿರ್ಬೋದು ಮತಗಳು, ಆದರೆ ಏನು ನಾವು 24 ಇಲಾಖೆಗಳ 32 ನಿರ್ದೇಶಕರು ಕೂಡ ನಮ್ಮ ನಿರ್ದೇಶಕರೇ ಅಂತ ನಾಳೆಯಿಂದ ನಾವೆಲ್ಲರೂ ಅವನ್ನ ಒಟ್ಟುಗೂಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಜಿಎಫ್ ತಾಲೂಕಿನ ನೌಕರಿಗೆ ಮತ್ತು ಶಿಕ್ಷಕರಿಗೆ ಏನು ಕಾಲಕ್ಕೆ ಸೌಲಭ್ಯಗಳು ಸಿಗಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ದ್ವೇಷ ರಾಜಕಾರಣ ಆಗಲಿ ಅಥವಾ ಬೇರೆ ರೀತಿ ಇದನ್ನು ಮಾಡದೆ ನೌಕರ ಸ್ನೇಹಿ, ಶಿಕ್ಷಕರ ಸ್ನೇಹಿ ಒಂದು ಆಡಳಿತವನ್ನು ಮತ್ತು ವಾತಾವರಣವನ್ನು ನಿರ್ಮಿಸಿಕೊಂಡು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಹೇಳ್ತಾ, ಮತ್ತು ನಮ್ಮ ಏನು ನರಸಿಂಹಮೂರ್ತಿ ಸಾರ್ ಬಗ್ಗೆ ಆಗಲಿ ಮತ್ತು ನಮ್ಮ ತಂಡದ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳಿತ್ತು. ಇವತ್ತು ಅವಕ್ಕೆಲ್ಲ ಉತ್ತರ ಆಗಿದೆ. ಯಾಕೆಂದರೆ ನಾವು ಇಷ್ಟು ದಿನ ಕೂಡ ಮಾತಾಡೋದು ನಮ್ಮದು ಸಂಸ್ಕೃತಿ ಅಲ್ಲ, ಕೆಲಸ ಮಾಡೋದಷ್ಟೇ ಅಂತ ಹೇಳ್ಬಿಟ್ಟು ಇವತ್ತು ಆ ಕೆಲಸದಿಂದ ನಾವು ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ. ಹಂಗಂತೇಳಿ ಅವರೇನು ನಮ್ಮ ವಿರೋಧಿಗಳು ಅಥವಾ ಇನ್ನೊಂದಲ್ಲ. ಅವ್ರಿಗೆ ನಾನು ಹೇಳೋದು ಇಷ್ಟೇ, ಸಾರ್ ನೀವು ಕೂಡ ಅಷ್ಟೇ ಕೆಲಸ ಮಾಡೋನು ಗುರುಸಿ ಯಾವುದೋ ವೈಯಕ್ತಿಕ ದ್ವೇಷಗಳನ್ನು ವೈಯಕ್ತಿಕನ್ನು ನೀವು ಬಂಗಾರಪೇಟೆಯಿಂದ ಆದರೆ ಕೆಜಿಎಫ್ ಅಲ್ಲಿದ್ದರೆ ನಿಮಗೆ ನಾವು ಒಳ್ಳೆಯದಾಗಿದ್ದರೆ ಮಾರ್ಗದರ್ಶನ ಕೊಡಿ, ತಪ್ಪು ಮಾಡಿದಾಗ ತಿದ್ದಿ, ಅದು ಬಿಟ್ಬಿಟ್ಟು ಇಲ್ಲಿ ಒಂದು ಪಾಳೆಗಾರಿಕೆ ಇಲ್ಲೊಂದು ಏನೋ ಒಂದು ಮಾಡೋಣ ಅಂತಕ್ಕಂಥದ್ದು ಬೇಡ. ದಯವಿಟ್ಟು ಇನ್ನು ಮುಂದಾದರೂ ನಿಮ್ಮ ಮೇಲೆ ನಮ್ಗೆ ತುಂಬ ಗೌರವ ಇದೆ. ಯಾಕಂತಂದರೆ ನೀವು ನಮ್ಮನ್ನು ಬೆಳೆಸಿ ಈ ಒಂದು ಸಂಘದಲ್ಲಿ ಕರ್ಕೊಬಂದು ಇದರಲ್ಲಿ ಒಂದು ಸ್ಥಾನಮಾನ ಕೊಟ್ಟಿದ್ದೀರ. ಅದು ನಿಮ್ಮ ಮೇಲೆ ತುಂಬ ಅಪಾರವಾದ ಗೌರವ ಇದೆ. ನಿಮಗೆ ಆ ಒಂದು ಗೌರವ ಹಂಗೆ ಉಳಿಬೇಕಂತಂದರೆ ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ಕೊಡಿ. ಇಲ್ಲ ಆಗದಿಲ್ಲ ಅಂತ ತಕ್ಷಣ ನೀವು ಮನೇಲಿ ಆರಾಮಾಗಿರಿ ಅಂತ ಹೇಳ್ತಾ, ಏನು ನಾವು ಅಂದ್ಕೊಂಡಿದ್ದೀವಿ ಮುಂದಿನ 5 ವರ್ಷ ಏನು ನಮ್ಮ ಎಲ್ಲ ನೌಕರರು ಏನು ಕನಸಿದೆಯಾ ಆ ಕನಸುಗಳನ್ನು ಈಡೇರಿಸೋಕ್ಕೆ ಹಂತವಾಗಿ ಇಡೀ ನಮ್ಮ ತಂಡ ಸರ್ಕಾರಿ ನೌಕರ ಸಂಘ ನಮ್ಮ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಇರತಕ್ಕಂಥ ಒಂದು ಸಂಘ ಆಗ್ಬೇಕನ್ನೋದ್ರಲ್ಲಿ ನಾವು ಕೆಲಸ ಮಾಡ್ತೀವಿ. ಎಲ್ರಿಗೂ ನಮ್ಮ ಕೆಜಿಎಫ್ ತಾಲೂಕಿನ ಎಲ್ಲ ನೌಕರಿಗೂ ಮತ್ತು ಶಿಕ್ಷಕರಿಗೆ ಗೌರವ ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಂತ ಭರವಸೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀನು ಹೋಗೋಣ, ನೀನು ನಿಂತ್ಕೊ ಹೋಗಲ್ಲ. ದಿನೇಶ್ ಹೋಗ್ತೀನಿ. Visit our second-hand bike showroom, Drive X, opposite to Jamia Masjid. 3rd Cross Robertson Pet KGF. 1-year warranty. EMI options available. And 3 free services.